ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ಗುಂಡ್ಲುಪೇಟೆ ಪಟ್ಟಣದ ಸಿಎಂಎಸ್ ಮಕ್ಕಳ ಮನೆಯಲ್ಲಿ ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಜೈ ಜವಾನ್ ಜೈ ಕಿಸಾನ್ ಕಿರುಚಿತ್ರ ಬಿಡುಗಡೆ ಕಾರ್ಯಕ್ರಮ ಜರುಗಿದೆ. ಪುರಸಭೆಯ ಮುಖ್ಯಾಧಿಕಾರಿ ಶರವಣ ಅವರು ಪುಷ್ಪಾರ್ಚನೆ ಮಾಡುವುದರ ಮೂಲಕ ಕಿರುಚಿತ್ರ ಬಿಡುಗಡೆಗೆ ಚಾಲನೆ ಕೊಟ್ಟು ಶುಭ ಹಾರೈಸಿದರು. ಈ ಸಂದರ್ಭದಲ್ಲಿ ಕಾವಲು ಪಡೆಯ ತಾಲೂಕು ಅಧ್ಯಕ್ಷ ಎ ಅಬ್ದುಲ್ ಮಾಲಿಕ್ ಮಾತನಾಡಿ, ರೈತ ಮತ್ತು ಯೋಧರು ದೇಶದ ಎರಡು ಕಣ್ಣುಗಳಿದ್ದಂತೆ. ರೈತ ದೇಶದ ಜನತೆಗೆ ಅನ್ನ ಕೊಟ್ರೆ, ಯೋಧ ದೇಶದ ಗಡಿ ಹಾಗೂ ಜನರ ನೆಮ್ಮದಿಯನ್ನ ಕಾಪಾಡ್ತಾರೆ. ಇಬ್ಬರನ್ನ ಸಮಾಜ ಗೌರವದಿಂದ ಕಾಣಬೇಕು ಎಂದಿದ್ದಾರೆ. ಜೈ ಜವಾನ್ ಜೈ ಕಿಸಾನ್ ಸಂಬಂಧಪಟ್ಟಕ್ಕೆ ಇರ್ತಕ್ಕಂಥ ವೇದಿಕೆ ಮುಂಭಾಗಿರ್ತಕ್ಕಂಥ ಎಲ್ಲ ನಮ್ಮ ರೈತ ಬಾಂಧವರಲ್ಲಿ ನಾನು ವಿನಂತಿ ಮಾಡಿಕೊಳ್ಳೋದು ಏನಂದ್ರೆ, ಮೊದಲನೇದಾಗಿ ಮತ್ತೆ ಬಂದ ವೀರಪ್ಪನ ಕಿರುಚಿತ್ರ ತೆಗೆದು, ಎರಡನೇದು ನ್ಯಾಯದ ನೆರಳು, ಮೂರನೇದು ಈ ನನ್ನ ಒಂದು ಚಿತ್ರಕಥೆ, ನನ್ನ ಒಂದು ಕಥೆಯಲ್ಲಿ ಜೈ ಜವಾನ್ ಜೈ ಕಿಸಾನ್. ಜೈ ಜವಾನ್ ಅಂದ್ರೆ ಈ ದೇಶದ ಯೋಧರು, ಜೈ ಕಿಸಾನ್ ಅಂದ್ರೆ ಈ ದೇಶದ ರೈತರು. ರೈತರಿಂದ ಬದುಕಿಲ್ಲ, ರೈತರಿಂದ ನಾವು ಹೊಟ್ಟೆ ತುಂಬ ಊಟ ಮಾಡೋಕ್ಕಾಗಲ್ಲ. ನಾವು ಬದುಕಬೇಕಂದ್ರೆ ಅನ್ನ ಎಷ್ಟು ಮುಖ್ಯನೋ ಅಷ್ಟೇ ಮುಖ್ಯ. ಮಾನವ ಬಂಧುತ್ವ ವೇದಿಕೆಯ ಜಿಲ್ಲಾ ಸಂಚಾಲಕ ಮಾಟ್ರಹಳ್ಳಿ ಸುಭಾಷ್ ಮಾತನಾಡಿ, ಅಬ್ದುಲ್ ಮಾಲಿಕ್ ಅವರ ಕತೆ ಹಾಗೂ ಮಿಮಿಕ್ರಿ ರಾಜು ಅವರ ನಿರ್ದೇಶನದಲ್ಲಿ ಮೂಡಿ ಬಂದಿರುವ ಜೈ ಜವಾನ್ ಜೈ ಕಿಸಾನ್ ಕಿರುಚಿತ್ರ ಸಮಾಜಕ್ಕೆ ಉತ್ತಮ ಸಂದೇಶ ಕೊಡುವಂತಿದೆ ಎಂದಿದ್ದಾರೆ. ಜೈ ಜವಾನ್ ಜೈ ಕಿಸಾನ್ ಅಂದ್ರೆ ನಾವು ನೀವು ತಿಳಿದಂಗೆ ಒಂದು ಅಭಿಮಾನದ ಮಾತಿದು. ಇಡೀ ಭಾರತ ದೇಶ ರೈತರಿಗೆ ಮತ್ತು ಈ ದೇಶವನ್ನ ಹಿತವನ್ನ ಬಯಸುವಂತಹ ಸೈನಿಕನ ಕೊಡ್ತಕ್ಕಂಥ ಒಂದು ಗೌರವದ ಸಂಕೇತ ಇದು. ಇದನ್ನ 1965ರಲ್ಲಿ ಈ ದೇಶದ ಮಾಜಿ ಪ್ರಧಾನಮಂತ್ರಿಗಳಾದಂತಹ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಈ ಒಂದು ಘೋಷವಾಕ್ಯವನ್ನ ಈ ನಾಡಿಗೆ ನೀಡಿದಂಥವರು. ಇವತ್ತು ನಾವು 80ನೇ ವರ್ಷದ ಸ್ವತಂತ್ರ ದಿನಾಚರಣೆಯನ್ನ ಸಂಭ್ರಮವನ್ನ ಆಚರಣೆ ಮಾಡಿ ಆ ಕಾಲಘಟ್ಟದಲ್ಲಿ ನಾವೆಲ್ಲ ಇದ್ದೀವಿ. ಇಂಥ ಸಂದರ್ಭದಲ್ಲಿ ಈ ಚಿತ್ರವನ್ನ ನಿರ್ಮಾಣ ಮಾಡಿ ಗುಂಡ್ಲುಪೇಟೆಯ ಈ ಗಡಿ ಭಾಗದಲ್ಲಿ ರೈತರಲ್ಲಿರ್ತಕ್ಕಂತಹ ಅಭಿಮಾನವನ್ನ ಬೆಳೆಸಲಿಕ್ಕೆ ಮತ್ತು ಸೈನಿಕರ ಮೇಲೆ ಇರ್ತಕ್ಕಂಥ ದೇಶ ಹೊಂದಬೇಕಾದಂತಹ ಅಭಿಮಾನದ ಬಗ್ಗೆ ಕಾಳಜಿಯನ್ನ ವಹಿಸಿ ಈ ಒಂದು ಕಲಾವಿದರ ತಂಡ ಅಂದರೆ ಮಿಮಿಕ್ರಿ ರಾಜು ಮತ್ತು ಅಬ್ದುಲ್ ಮಾಲಿಕ್ ಅವರು, ಮುಬಾರಕ್ ರವರು, ಇನ್ನು ಸ್ವಾಮಿ ಅವರು, ಇನ್ನು ಅನೇಕ ಕಲಾವಿದರು, ರಾಮೇಗೌಡರು, ಇನ್ನು ಅನೇಕ ಕಲಾವಿದರು ಸೇರಿ ಈ ಕಿರುಚಿತ್ರದ ಮುಖಾಂತರ ಒಂದು ಅಭಿಮಾನದ ಮೂಡಿಸುವಂತಹ ಕಾಯಕವನ್ನ ಮಾಡಿದ್ದಾರೆ. ಇವತ್ತು ನಾವು ದೇಶದ ಬಗ್ಗೆ, ರೈತರ ಬಗ್ಗೆ ಮಾತಾಡೋದಾದ್ರೆ ದೇಶದ ರೈತ ಬೆನ್ನೆಲುಬು ಅಂತಕ್ಕಂಥದ್ದನ್ನ ನೀವು ಒಪ್ಪಲೇಬೇಕಾದಂಥ ವಿಚಾರ. ಇಡೀ ಜಗತ್ತಿನ ಎಲ್ಲರೂ ದೇಶದ ರೈತರಿಗೆ ಗೌರವ ಕೊಡಬೇಕು. ಯಾಕೆಂದ್ರೆ ಹಸುವನ್ನು ನೆಚ್ಚಿಸುವಂತಹ ಇಡೀ ಪ್ರಪಂಚ ನಿಂತಿರ್ತಕ್ಕಂಥದ್ದು ರೈತರ ಅವಲಂಬನೆ. ಯಾವುದೇ ಚಳಿ, ಗಾಳಿ, ಮಳೆ, ಶ್ರಮ ಇಷ್ಟೆಲ್ಲ ಪ್ರಯತ್ನಗಳಾಗಿ ನಮಗೆ ಈ ದೇಶದ ಮಾನವ ಕುಲಕ್ಕೆ ನೆಮ್ಮದಿಗೆ, ನಮ್ಮ ಸಂತೋಷಕ್ಕೆ ಆಹಾರವನ್ನು ನೀಡ್ತಕ್ಕಂಥ ರೈತರ ಮೇಲೆ ನಾವು ಅಭಿಮಾನವನ್ನು ಹೊಂದಲೇಬೇಕು. ಜೊತೆಗೆ ದೇಶದ ರೈತರು ಅಂದ್ರೆ ಇವತ್ತು ನಾವು ನೋಡಿದ್ದೀವಿ, ಭಾರತ ರೈತರ ಮೇಲೆ ನಿಂತಿರ್ತಕ್ಕಂಥ ರಾಷ್ಟ್ರ. 70ರಿಂದ 80% ರೈತರು ಈ ದೇಶದ ಬೆನ್ನೆಲುಬಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅವರ ಶ್ರಮಿಕ ಜೀವನವನ್ನ ನಾವು ಯಾವುದೇ ಕಷ್ಟ ಕಾರ್ಪಣ್ಯವನ್ನ ಅನುಭವಿಸಲು ಸಹ. ಕಾರ್ಯಕ್ರಮದಲ್ಲಿ ಯೋಧ ಶಿವಕುಮಾರ್ ಹಾಗೂ ರೈತ ನಾಗಪ್ಪ ಅವರನ್ನ ಸನ್ಮಾನಿಸಿ ಗೌರವಿಸಲಾಗಿದೆ. ರೈತ ಸಂಘದ ತಾಲೂಕು ಅಧ್ಯಕ್ಷ ನಾಗಪ್ಪ ಮಾತನಾಡಿ, ಮಿಮಿಕ್ರಿ ರಾಜು ಅವರು ಸ್ಥಳೀಯ ಪ್ರತಿಭೆಗಳಿಗೆ ಅವಕಾಶ ಕೊಡೋದ್ರ ಜೊತೆಗೆ ಉತ್ತಮ ಸಾಮಾಜಿಕ ಸೇವೆ ಮಾಡ್ತಿದ್ದಾರೆ ಎಂದಿದ್ದಾರೆ. ಈಗಾಗಲೇ ಸಮಯ ಇರೋದ್ರಿಂದ
ತುಂಬ ಜನ ಜಾಸ್ತಿ ಮಾಡೋದು ಕಡಿಮೆ ಮಾತಾಡಿದ್ದಾರೆ. ತುಂಬ ಚೆನ್ನಾಗಿತ್ತು ಅಂತ ಹೇಳಿ ಮಾತಾಡಲು ರೈತರ ಸ್ನೇಹಿತರು ಮಾತು ಹೇಳಿದ್ದಾರೆ. ಯಾಕಂದರೆ ಗೊತ್ತಿದ್ದ ವಿಷಯ. ಆಮೇಲೆ ಮಹೇಶ್ ಬಾಳಳ್ಳಿ ಸರ್ ಕೂಡ ತುಂಬ ಇನ್ಫಾರ್ಮೇಟಿವ್ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಮಕ್ಕಳು ನಿಮ್ಮ ಹತ್ರ ಒಂದೊಂದು ಪ್ರಶ್ನೆ. ಜೈ ಕಿಸಾನ್ ಜೈ ಜವಾನ್ ಅಂತ ಹೇಳಿದ್ದೇವೆ ಇಷ್ಟೊತ್ತು ಮಾತ್ರ. ಜೈ ಕಿಸಾನ್ ಅಂದರೆ ಏನು? ಯಾರು ಹೇಳ್ಬೇಕು? ರೈತ. ರೈತ ನಮ್ಗೆ ಏನು ಕೊಡ್ತಾ ಇದ್ದಾರೆ? ಅನ್ನದಿಂದ ಬದುಕಕ್ಕಾಗತ್ತಾ? ಸೊ ನಮಗೆ ಮುಖ್ಯ ಅಲ್ವಾ? ಇಷ್ಟು ಗೊತ್ತಿದ್ರೆ ಸಾಕು. ಮುಂದಕ್ಕೆ ನೀವು ಬೆಳ್ಕೊಳ್ತಾ ಇದೆ. ಜೈ ಜವಾನ್ ಅಂದರೆ ಸೈನಿಕ. ಸೈನಿಕರು ಏನು ಮಾಡ್ತಾ ಇದ್ದಾರೆ? ನಮ್ಮನ್ನ ದೇಶ ನಮ್ಮ ಗಡಿಯಲ್ಲಿ ಕಾಯ್ತಿದ್ದಾರೆ. ಯಾರಿಂದ? ನಮ್ಮ ಶತ್ರು ರಾಷ್ಟ್ರಗಳಿಂದ. ಇವಾಗ ನ್ಯೂಸ್ ಪೇಪರಲ್ಲಿ ಟಿವಿಯಲ್ಲಿ ನೋಡ್ತಾ ಇದ್ದೀರಲ್ಲ, ರಷ್ಯಾ ಜರ್ಮನಿ ಅವರಿಗೆ ಗಂಟಾಗ್ತಾ ಇರೋದು. ಅಮೇರಿಕಾ, ರಷ್ಯಾ, ಇಸ್ರೇಲ್ ಓದ್ತಾ ಇದ್ದೀರಲ್ಲ. ಸೊ ಈ ಥರ ನಮ್ಮ ಶತ್ರು ರಾಷ್ಟ್ರಗಳಿಂದ ಕಾಪಾಡೋದು ನಮ್ಮ ಸೋಲ್ಜರ್ಸ್. ಸೊ ಇವರಿಬ್ಬರು ನಮ್ಮ ದೇಹದಲ್ಲಿ ಎರಡು ಕಣ್ಣಿದ್ದಂಗೆ. ಒಂದು ಕಣ್ಣು ಏನಾದರೂ ನಮಗೆ ಪ್ರಾಬ್ಲಮ್ ಆದ್ರೂ ನಮ್ಮ ದೇಹದಲ್ಲಿ ಯಾವುದೂ ಕೆಲಸ ಮಾಡೋಕ್ಕಾಗಲ್ಲ. ಆದ್ದರಿಂದ ನಮ್ಮ ಈ ಒಂದು ಜೈ ಜವಾನ್ ಜೈ ಕಿಸಾನ್ ಕಿರುಚಿತ್ರಕ್ಕೆ ನಮ್ಮ ಸ್ನೇಹಿತರಾದ ಮಿಮಿಕ್ರಿ ರಾಜ್ ಅವರು, ಅಬ್ದುಲ್ ಮಾಲಿಕ್ ಅವರು ಮತ್ತು ಈ ವೇದಿಕೆಯಲ್ಲಿ ನೆರೆದಿರುವ ರಂಗಪ್ಪ ನಾಯ್ಕ ಅವರು, ಅದುಗಳಿಗೆ ನನಗೆ ಹೆಸರುಗಳು ಇರೋದು ಗೊತ್ತಿಲ್ಲ, ಅದಕ್ಕೆ ನೆನೆದಿರುತ್ತೆ ಹೇಳ್ತಾ ಇದ್ದೇನೆ. ಅವರುಗಳಿಗೆ ಈ ಕಾರ್ಯಕ್ರಮದಲ್ಲಿ ಸ್ವಾಗತ ಕೋರುತ್ತಾ, ಮತ್ತು ಈ ಕಿರುಚಿತ್ರವನ್ನು ಅತಿ ಹೆಚ್ಚಾಗಿ ಜನರು ವೀಕ್ಷಣೆ ಮಾಡಲಿ. ಪ್ರತಿಯೊಬ್ಬರು ಮಿಮಿಕ್ರಿ ಅವರು ಮತ್ತು ಅಬ್ದುಲ್ ಮಾಲಿಕ್ ಅವರ ಪ್ರತಿಭೆಯನ್ನು ನೋಡಬೇಕು. ಕಲೆ ಅನ್ನೋದು ಸುಮ್ಮನೆ ಇಲ್ಲ. ಪ್ರತಿಯೊಬ್ಬರು ತಮ್ಮ ಬದುಕಿನಲ್ಲಿರುವಂತಹ ಎಲ್ಲ ಭಾವನೆಗಳನ್ನು ನೀಡುವ ಒಂದು ಕಲೆ ಅದು. ಪ್ರೀತಿ ಇರ್ಬೋದು, ಕೋಪ ಇರ್ಬೋದು, ದುಃಖ, ಸುಖ, ಸ್ವಾರ್ಥ ಎಲ್ಲನೂ ತೋರಿಸುವಂತಹ ಪ್ರತಿಭೆಯೇ ಕಲೆ ಅನ್ನೋದು. ಈ ಒಂದು ಪುರಸಭೆ ಗುಂಡ್ಲುಪೇಟೆ ವ್ಯಾಪ್ತಿಯಲ್ಲಿ ಮಿಮಿಕ್ರಿ ರಾಜ್ಯವರು, ನ್ಯಾಯದ ನೆರಳು, ಇವಾಗ ಜೈ ಜವಾನ್ ಜೈ ಕಿಸಾನ್, ಮತ್ತೊಂದು ಫಸ್ಟ್ ಫಿಲಮ್ ಮಾಡಿದ್ರೆ ಮತ್ತೆ ಬದ್ಧ ವೀರಪ್ಪನ್, ಅದನ್ನು ಮಾಡಿಕೊಂಡಿದ್ವಿ. ಇಂತಹ ಚಿತ್ರಗಳನ್ನು ನೀಡುವ ವಿಷಯವನ್ನು ಮಾಡುವ ಜೊತೆಗೆ ಈ ವಿಷಯವನ್ನು ಹಂಚಿಕೆ ಆಗುತ್ತಲ್ಲ, ಅದು ದೊಡ್ಡ ಮುಖ್ಯ. ಯಾಕಂದರೆ ಇವಾಗಿನ ಜನ್ರೇಷನ್ಗೆ ಹಳೆಯ ಕಾಲದ್ದು ಯಾವುದು ಗೊತ್ತಿರಲ್ಲ, ವೀರಪ್ಪನಿಗೆ ಗೊತ್ತಿರಲ್ಲ. ಆಮೇಲೆ ನ್ಯಾಯದ ನೆರಳು ಹೇಗಿರಬೇಕು, ಏನು ಮಾಡಬೇಕು, ಯಾಕೆ ಶೋಷಿತರ ಜನಾಂಗ ನ್ಯಾಯಕ್ಕೆ ಸಿಗದೆ ಹೋರಾಡಿದಂಥ ವಿಷಯಗಳನ್ನು ತಿಳಿಸಿರೋ ವಿಷಯವಾಗಿರಬೇಕು. ಈ ಎಲ್ಲವನ್ನು ಒಂದು ಚಿತ್ರದ ಮೂಲಕ ಅವರು ಪ್ರತಿಭೆಯ ಮೂಲಕ ತೋರಿಸ್ಕೊಟ್ಟಿದ್ದಾರೆ. ಆದ್ದರಿಂದ ಈ ವಿಷಯವು ಅವರೇನು ಫಿಲಮ್ ಮಾಡಿದ್ದಾರೆ, ಕಿರುಚಿತ್ರ ಎಲ್ಲರೂ ನೋಡಬೇಕು ಅಂದ್ಬಿಟ್ಟು, ಇದು ಒಳ್ಳೆ ಇದರಲ್ಲಿ ಸಕ್ಸಸ್ ಆಗಬೇಕು ಅಂದ್ಬಿಟ್ಟು ಅದನ್ನು ಪ್ರದರ್ಶಿಸ್ತಾ ಈ ಕಾರ್ಯಕ್ರಮಕ್ಕೆ ನನ್ನನ್ನು ಸ್ವಾಗತಿಸಿ ಎರಡು ಮಾತುಗಳನ್ನು ಮಾತಾಡೋ ಅನುವು ಮಾಡಿಕೊಂಡ ಎಲ್ಲರಿಗೂ ನಮಸ್ಕಾರ ಸಲ್ಲಿಸ್ತಾ ನನ್ನ ಮಾತು ಮುಗಿಸ್ತಾ ಇದ್ದೆ. ಥ್ಯಾಂಕ್ ಯು. ಕಾರ್ಯಕ್ರಮದಲ್ಲಿ ಕಾವಲು ಪಡೆಯ ಜಿಲ್ಲಾ ಕಾರ್ಯಾಧ್ಯಕ್ಷ ಅಬ್ದುಲ್ ರಶೀದ್, ತಾಲೂಕು ಕಾರ್ಯದರ್ಶಿ ಎಸ್ ಮುಬಾರಕ್, ತಾಲೂಕು ಗೌರವಾಧ್ಯಕ್ಷ ರಾಮೇಗೌಡ, ಟೌನ್ ಅಧ್ಯಕ್ಷ ಸಾದಿಕ್ ಪಾಷಾ, ನಮಸ್ತೆ ಗುಂಡ್ಲುಪೇಟೆಯ ಸುರೇಶ್, ಸಂಸ್ಥೆಯ ಮುಖ್ಯಸ್ಥ ಸೆಲ್ವರಾಜ್ ಸಿದ್ದು ಸೇರಿ ಶಫಿ, ಎಚ್ಎಂ ಮೈದೀನ್, ಮಯೂರ್, ಶಮೀರ್ ಹಾಗೂ ರೈತ ಬಾಂಧವರು ಉಪಸ್ಥಿತರಿದ್ದರು. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರ ಬೀದಿಗೆ ಬದಲು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ
AJ24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.